ನಾನು ನಿಮ್ಮ ಶ್ರೀಪತಿ ಹೆಗಡೆ ಹಕ್ಲಾಡಿ. ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ಜಟ್ಟಿ ಕೆಳಗೆ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅನ್ನಂತೆ ಕಾಂಗ್ರೆಸ್ ಕತೆ ಅದಕ್ಕಿಂತ ಭಿನ್ನವಲ್ಲ. ಸೋತರೆ EVM, ಗೆದ್ದರೆ ಕಾಂಗ್ರೆಸ್ ಸಾಧನೆ. ಅದೇನೋ ಅಂತಾರಲ್ಲ, ಕೈಗೆಟುಕುವ ದ್ರಾಕ್ಷಿ ಹುಳಿ ಅಂದಹಾಗೆ. ರಾಜ್ಯ ಮಧ್ಯಂತರ ಚುನಾವಣೆ 3 ಕ್ಷೇತ್ರ ಗೆದ್ದಾಗ EVM ಸರಿ ಇತ್ತ? ವಿಧಾನಸಭಾ ಚುನಾವಣೆಯಲ್ಲಿ 136 ಸ್ಥಾನ ಕಾಂಗ್ರೆಸ್ ಗೆಲ್ತಲ್ಲ, EVM ಹ್ಯಾಕ್ ಆಗಿರಲಿಲ್ವ? ತೆಲಂಗಾಣದಲ್ಲಿ ಕಾಂಗ್ರೆಸ್ ಗೆದ್ದಾಗ EVM ಸದ್ಯ ಇಲ್ಲ, ಗೆದ್ದರೆ ಕಾಂಗ್ರೆಸ್ ಸಾಧನೆ, ಸೋತರೆ EVM ಹ್ಯಾಕ್. ಇದ್ಯಾವ ಲೆಕ್ಕಾಚಾರ? ಆತ್ಮವಿಮರ್ಶೆ ಮಾಡಿಕೊಳ್ಳದೆ ಸೋಲಿನ ಭಾರ ಇಳಿಸಿಕೊಳ್ಳೋದು ಅಂದರೆ ಇದೇನಾ? ಕಾಂಗ್ರೆಸ್ ನಾಯಕರಿಗೆ ಎಷ್ಟು ಸಣ್ಣ ಬುದ್ಧಿ ಇದೆ ಅಂದರೆ, ಅದೇ ಹರಿಯಾಣದಲ್ಲಿ ಕಾಂಗ್ರೆಸ್ ಸೋತಲ್ಲ, EVM 96% ಚಾರ್ಜ್ ಆಗಿತ್ತು ರೀ, ಹ್ಯಾಕ್ ಮಾಡಿದರು ಅಂತಿದಾರಲ್ಲ, ಅದೇನು ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕಿದ್ರು ಅಂತಾರಲ್ಲ ಹಾಗೆ. ಮಹಾರಾಷ್ಟ್ರ ಫಲಿತಾಂಶ ನಂತರ ಕುಣಿಯೋಕೆ ಬಾರದವರು ನೆಲ ಡುಂಕೊಂತಿದ್ದಂತೆ. ಕುಣಿಯೋದಕ್ಕೆ ಗೊತ್ತಿಲ್ಲ, ಆದರೆ ಮರ್ಯಾದೆ ಉಳಿಬೇಕಲ್ಲ, ನೆಲ ಅಪರಾಧಿ. ಮಹಾರಾಷ್ಟ್ರ ಸೋಲು ಕಾಂಗ್ರೆಸ್ ಎಷ್ಟು ಹತಾಶೆಗೆ ಬಿದ್ದಿದೆ ಅಂದರೆ, EVM ಜನಜಾಗೃತಿ ಮೂಡಿಸ್ತಾರಂತೆ, ಬ್ಯಾಲೆಟ್ ಪೇಪರೇ ಬೇಕಂತೆ, ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಭಾರತ್ ಜೋಡೋ ಯಾತ್ರೆ ನಡೀತಲ್ಲ ಹಾಗೆ EVM ಯಾತ್ರೆ ಮಾಡ್ತೀವಿ ಅಂತಿದ್ದಾರೆ. ಆದರೆ ಸುಪ್ರೀಂ ಕೋರ್ಟ್ ಗಾಳಿಯಲ್ಲಿ ಗುಂಡು ಹೊಡೆಯದೆ ದಾಖಲೆ ಇದ್ದರೆ EVM ಬಗ್ಗೆ ಮಾತಾಡಿ ಅಂತ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಕಸದ ಬುಡ್ಡಿಗೆ ಹಾಕಿದೆ. ಅಂದರೆ ವಜಾ. ಹಾಗಾದರೆ ಹೈಕೋರ್ಟಿಗೆ ಅರ್ಜಿ ಹಾಕಿದವರು ಯಾರು? ನ್ಯಾಯಾಧೀಶರು ಏನೆಂದರು? EVM ಬಗ್ಗೆ ಚುನಾವಣೆ ಆಯೋಗ ಹೇಳಿದ್ದೇನು? EVM ಹ್ಯಾಕ್ ಮಾಡೋದಕ್ಕೆ ಸಾಧ್ಯನಾ? ವಿಶ್ವವೇ ಬದಲಾವಣೆಯತ್ತ ಹೊರಡುತ್ತಿದ್ದರೆ ಕಾಂಗ್ರೆಸ್ ಅಪ್ಪನೆಟ್ಟ ಆಲದ ಮರಕ್ಕೆ ಜೋತು ಬೀಳ್ತಿರೋದು ಏಕೆ? ನೋಡೋಣ ಬನ್ನಿ. ದೇಶದಲ್ಲಿ ನಡೆಯುವ ಚುನಾವಣೆಯಲ್ಲಿ ಎಲೆಕ್ಟ್ರಾನಿಕ್ ಮತಯಂತ್ರ ಬಳಕೆ ನಿಲ್ಲಿಸಬೇಕು, ಪೇಪರ್ ಬ್ಯಾಲೆಟ್ ಪದ್ಧತಿಗೆ ಮತ್ತೆ ಆದೇಶ ನೀಡಬೇಕು ಎಂದು ಸಲ್ಲಿಸಿದ ಅರ್ಜಿ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ಅಷ್ಟೇ ಆಗಿದ್ದರೆ ಪರವಾಗಿರಲಿಲ್ಲ, ಆದರೆ ಚುನಾವಣೆಯಲ್ಲಿ ಸೋತಾಗ EVM ಸರಿಯಿಲ್ಲ ಎಂದು ಆರೋಪಿಸುತ್ತಾರೆ ಎಂದು ಸುಪ್ರೀಂ ಕೋರ್ಟ್ ಕಿಡಿಕಾರಿದೆ. ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಒಂದು ಹೆಜ್ಜೆ ಮುಂದಿಟ್ಟು EVM ವಿಚಾರದಲ್ಲಿ ಒಗ್ಗೂಡಬೇಕು, EVMನಿಂದ ಬಡ ಮತ್ತು ತುಳಿತಕ್ಕೊಳಗಾದ ಸಮುದಾಯ ಮತ ವ್ಯರ್ಥವಾಗುತ್ತೆ, ತುಳಿತಕ್ಕೆ ಒಳಗಾದವರು ಬ್ಯಾಲೆಟ್ ಪೇಪರ್ ಮತದಾನಕ್ಕೆ ಒತ್ತಾಯಿಸಬೇಕು ಎಂದು ಪರೋಕ್ಷ ಒಂದು ವರ್ಗದ ಜನರ ಎತ್ತಿಕಟ್ಟುವ ಕೆಲಸ ಮಾಡ್ತಿದ್ದಾರೆ. ಹಾಗಾದರೆ ತುಳಿತಕ್ಕೆ ಒಳಗಾದವರು EVM ಬಂದ ನಂತರ ಮತದಾನ ಮಾಡಿಯೇ ಇಲ್ವಾ? ಹೆಚ್ಚು ಮತದಾನ ಆಗುತ್ತಿರುವ ಗ್ರಾಮೀಣ ಪ್ರದೇಶದಲ್ಲಿ ಅನಕ್ಷರಸ್ಥರಿದ್ದಾರೆ, ಅವರ್ಯಾರು EVM ಬಗ್ಗೆ ಅಪಸ್ವರ ಎತ್ತಿಲ್ಲ. ಆದರೆ ಖರ್ಗೆ ತುಳಿತಕ್ಕೆ ಒಳಗಾದವರು EVM ನಂತರ ಮತ ವ್ಯರ್ಥ ಆಗುತ್ತೆ ಎನ್ನುವ ಮೂಲಕ ಅವರ ಅವಮಾನಿಸಿದ್ದಾರೆ. ಬ್ಯಾಲೆಟ್ ಪೇಪರ್ ಮರಳಿ ಪರಿಚಯಿಸಲು ರಾಹುಲ್ ಗಾಂಧಿ ನೇತೃತ್ವದ ಭಾರತ್ ಜೋಡೋ ಯಾತ್ರೆ ರೀತಿಯಲ್ಲಿಯೇ ಮತ್ತೊಂದು ಅಭಿಯಾನ ನಡೆಸೋದಕ್ಕೆ ಕಾಂಗ್ರೆಸ್ ಪ್ಲ್ಯಾನ್ ಮಾಡುತ್ತಿದೆ. ಬ್ಯಾಲೆಟ್ ಪೇಪರ್ ಮರಳಿ ತರಬೇಕು ಎಂದು ಅರಿವು ಮೂಡಿಸಲು ಅಭಿಯಾನ ನಡೆಯುತ್ತಂತೆ. EVM ಬಳಸಿ BJP ಮೋಸ ಮಾಡ್ತಿದೆ ಎಂದು ಕಾಂಗ್ರೆಸ್ ಆರೋಪಿಸುತ್ತೆ. ಆದರೆ BJP ಕಾನೂನು ಸಮರ ನಡೆಸದೆ ಬಾಯಿ ಮುಚ್ಚಿ ಕೂತಿದ್ದೇಕೆ? EVM ಬದಲು ಬ್ಯಾಲೆಟ್ ಪೇಪರ್ ಚುನಾವಣೆ ನಡೆಸುವಂತೆ ಸಾಮಾಜಿಕ ಕಾರ್ಯಕರ್ತ KV ಪೌಲ್ ಸಲ್ಲಿಸಿದ ಅರ್ಜಿ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ಚಂದ್ರಬಾಬು ನಾಯ್ಡು, ಜಗನ್ ಮೋಹನ್ ರೆಡ್ಡಿ ಸೋತಾಗ EVM ಟ್ಯಾಪರಿಂಗ್ ಮಾಡಲಾಗಿದೆ ಎಂದು ಮಲ್ಲಿಕಾರ್ಜುನ ಖರ್ಗೆ ಹೇಳುತ್ತಾರೆ. ಆದರೆ ಅವರು ಗೆದ್ದಾಗ ಏನು ಹೇಳಿಲ್ಲ, ಏನೆಂದು ಅರ್ಥ ಮಾಡಿಕೊಳ್ಳಬೇಕು. ಅರ್ಜಿ ವಜಾಗೊಳಿಸುತ್ತಿದ್ದೇವೆ ಎಂದು ನ್ಯಾಯಮೂರ್ತಿಗಳಾದ ವಿಕ್ರಮ್ನಾಥ್ ಮತ್ತು PB ವರಾಳೆ ಪೀಠ ತೀರ್ಪು ನೀಡಿದೆ. ಅನಾಥರು, ವಿಧವೆಯರ ರಕ್ಷಣೆಗಾಗಿ ಕೆಲಸ ಮಾಡುವ ಸಾಮಾಜಿಕ ಕಾರ್ಯಕರ್ತ VK ಪೌಲ್ 2 ವಿಷಯದ ಬಗ್ಗೆ ಅರ್ಜಿ ಸಲ್ಲಿಸಿ EVM ಬಳಕೆ ನಿರ್ಬಂಧಿಸಬೇಕು, ಚುನಾವಣೆಯಲ್ಲಿ ಹಣ ಮದ್ಯ ಹಂಚುವ ಅಭ್ಯರ್ಥಿ ಸ್ಪರ್ಧೆ 5 ವರ್ಷ ನಿಷೇಧಿಸಬೇಕು ಎಂದು ಕೋರಿದ್ದರು. ಪೌಲ್ EVM ಸರಿಯಿಲ್ಲ, ತಿರುಚಬಹುದು ಎಂದು ಎಲಾನ್ ಮಸ್ಕ್, ಆಂಧ್ರ CM ಚಂದ್ರಬಾಬು ನಾಯ್ಡು ಹಾಗೂ ಮಾಜಿ CM ಜಗನ್ಮೋಹನ್ ರೆಡ್ಡಿ ಹೇಳಿರುವುದ ನ್ಯಾಯಾಲಯದ ಗಮನಕ್ಕೆ ತಂದರು.
ಪೀಠ ಹಿಂದೆ ನಾಯ್ಡು ಸೋತಾಗ EVM ಸರಿಯಿಲ್ಲ ಎಂದಿದ್ದರು. ಆದರೆ ಇಂದು ನಾಯ್ಡು ಗೆದ್ದಿದ್ದಾರೆ, ಜಗನ್ ಸೋತಿದ್ದಾರೆ ಎಂದು ಕೋರ್ಟ್ ಅರ್ಜಿದಾರರ ಪೌಲ್ ಗಮನಕ್ಕೆ ತಂದಿದ್ದು, ಜಗನ್ ರೆಡ್ಡಿ EVM ಸರಿಯಿಲ್ಲ ಎಂದು ಹೇಳಿದ್ದಾರೆ ಎನ್ನುವುದನ್ನು ನ್ಯಾಯಾಲಯದ ಗಮನಕ್ಕೆ ಪೌಲ್ ತಂದಿದ್ದಾರೆ. ಚುನಾವಣೆಯಲ್ಲಿ ಗೆದ್ದಾಗ EVM ಟ್ಯಾಪರಿಂಗ್ ಆಗಿರೋದಿಲ್ಲ, ಸೋತಾಗ ಟ್ಯಾಪರಿಂಗ್ ಆಗಿರುತ್ತೆ. ಸೋತಾಗ EVM ವಿರುದ್ಧ ಆರೋಪ ಕೇಳಿಬರುತ್ತೆ ಎಂದು ನ್ಯಾಯಮೂರ್ತಿ ವಿಕ್ರಮನಾಥ್ ಮತ್ತು ನ್ಯಾಯಮೂರ್ತಿ PB ವರಳೆ ಪೀಠ ಟೀಕಿಸಿದೆ. ಅದೇ ವೇಳೆ ಅರ್ಜಿದಾರರಿಗೆ ಚಾಟಿ ಬೀಸಿದ ಪೀಠ, ನಿಮ್ಮ ಬಳಿ ಆಸಕ್ತಿದಾಯಕ IPLಗಳಿವೆ, ಅದ್ಭುತ ವಿಚಾರ ಹೇಗೆ ಪಡೆಯುತ್ತೀರಿ ಎಂದು ಕಿಚಾಯಿಸಿತು. 3 ಲಕ್ಷಕ್ಕೂ ಹೆಚ್ಚು ಅನಾಥರು, 40 ಲಕ್ಷ ವಿಧವೆಯರು ರಕ್ಷಿಸಿದ ಸಂಸ್ಥೆ ಅಧ್ಯಕ್ಷರು ಎಂದು ಹೇಳುತ್ತೀರಿ, ಆದರೆ ರಾಜಕೀಯ ಕ್ಷೇತ್ರಕ್ಕೆ ಏಕೆ ಬರುತ್ತಿದ್ದೀರಿ? ನೀವು ಉತ್ತರಿಸಿದ ಪೌಲ್, 150 ದೇಶ ಸುತ್ತಿದ್ದೇನೆ, ಅಲ್ಲಿ EVM ಇಲ್ಲ, ಬ್ಯಾಲೆಟ್ ಪೇಪರ್ ಇದೆ ಎಂದರು. ಡಿಬೇಟ್ ನೀಡಿದ ಪೀಠ, ಎಲ್ಲ ದೇಶಗಳಲ್ಲಿ ಇದ್ದಿದ್ದೆ ಇಲ್ಲೂ ಇರಬೇಕು ಅಂತ ಯಾಕ್ರಿ ಬಯಸ್ತೀರಾ? ಪ್ರಪಂಚದ ಇತರ ಭಾಗಗಳಿಗಿಂತ ಭಿನ್ನವಾಗಿರಬೇಕು ಏಕೆ ಬಯಸೋದಿಲ್ಲ? ಇನ್ನು ಚುನಾವಣೆ ವೇಳೆ ಭ್ರಷ್ಟಾಚಾರ ಸಂಗತಿ ಪೌಲ್ ನ್ಯಾಯಾಲಯ ಗಮನಕ್ಕೆ ತಂದರೆ, EVM ನಿರ್ಬಂಧಿಸಿ ಬ್ಯಾಲೆಟ್ ಪೇಪರ್ ಮರು ಜಾರಿ ಮಾಡಿದರೆ ಭ್ರಷ್ಟಾಚಾರ ನಿಲ್ಲುತ್ತದೆಯೇನ್ರಿ ಎಂದು ನ್ಯಾಯಾಧೀಶರು ಪ್ರಶ್ನಿಸಿದ್ದಾರೆ. ಇಲಾನ್ ಮಸ್ಕ್ ಅಂದು EVM ಕುರಿತು ಮಾತನಾಡಿದರು. ಇವತ್ತು EVM ಬಗ್ಗೆ ಸದಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. EVM ಬಳಸುವುದರಿಂದ ಭಾರತ 6 ಕೋಟಿ ಮತದಾನ ದಿನದಲ್ಲಿ ಪೂರೈಸುತ್ತದೆ ಎಂದಿರೋದು ಸೃಜನಾತ್ಮಕ ಬೆಳವಣಿಗೆ. ಬ್ಯಾಲೆಟ್ ನಿಧಾನ ಸಮಯ ತಿನ್ನುತ್ತದೆ ಅಂತಲೂ ಹೇಳಿದ್ದಾರೆ. ಇನ್ನು EVM ಹ್ಯಾಕ್ ಮಾಡಲು ಸಾಧ್ಯವಾ ಅಂದರೆ ಸಾಧ್ಯವೇ ಇಲ್ಲ ಎನ್ನುತ್ತೆ ಚುನಾವಣೆ ಆಯೋಗ. ಹಿಂದೂ ಕೂಡ EVM ಹ್ಯಾಕ್ ಮಾಡಲಾಗುತ್ತೆ ಎಂದಿರೋದಕ್ಕೆ ಚುನಾವಣೆ ಆಯೋಗ ಹ್ಯಾಕ್ ಮಾಡಿ ತೋರಿಸಿ ಎಂದು ಸವಾಲು ಹಾಕಿತ್ತು. EVM ಕ್ಯಾಲ್ಕುಲೇಟರ್ ಇದ್ದ ಹಾಗೆ, ಕ್ಯಾಲ್ಕುಲೇಟರ್ ಹೇಗೆ ನಂಬರ್ ಆಪರೇಟ್ ಮಾಡಲು ಸಾಧ್ಯವೋ ಹಾಗೆ EVM ಯಂತ್ರದಲ್ಲಿ ಗುರುತಿನ ಚೀಟಿ ಒತ್ತಿದರೆ ಸಿಂಬಲ್ ಬೀಳುತ್ತೆ ಅಷ್ಟೇ. ಅದರಲ್ಲಿ ಚಿಪ್ ಆಗಲಿ ಇಂಟರ್ನೆಟ್ ಸಂಪರ್ಕವಾಗಲು ಇರೋದೇ ಇಲ್ಲ. ಮತದಾನಕ್ಕೂ ಮುನ್ನ ಎಲ್ಲ ಥರದ ಪರೀಕ್ಷೆ ರ್ಯಾಂಡಮ್ ಆಗಿ ನಡೆಯುತ್ತೆ. ಅದು ಎಲ್ಲ ಪಕ್ಷದ ಪ್ರತಿನಿಧಿಗಳ ಎದುರು. ಚುನಾವಣಾ ಆಯೋಗ ಕೂಡ ಯಾವುದೇ EVM ತೆಗೆದುಕೊಂಡು ಹ್ಯಾಕ್ ಮಾಡಿ ತೋರಿಸಿರಿ ಎಂದು ಸವಾಲು ಹಾಕಿದೆ. ನ್ಯಾಯಾಲಯ EVM ವಿರುದ್ಧ ಅರ್ಜಿ ಹಾಕಬೇಕಿದ್ದರೆ ಸಾಕ್ಷಿ ಹಿಡ್ಕೊಂಡು ಬನ್ನಿ ಎಂದಿದೆ. ಸದ್ಯಕ್ಕೆ EVM ಕುರಿತು ಸುಪ್ರೀಂ ಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಸುಮ್ಮನೆ ಗಾಳಿಯಲ್ಲಿ ಗುಂಡು ಹಾರಿಸುವ ಬದಲು ಸಾಕ್ಷಿ ಸಮೇತ EVM ಹ್ಯಾಕ್ ಮಾಡಿ ತೋರಿಸಲಿ. ಅದು ಬಿಟ್ಟು ಸೋಲಿಗೆ ಕಾರಣ ಕಂಡುಕೊಳ್ಳುವ ಬದಲು EVM ಮೇಲೆ ಗೂಬೆ ಕೂರಿಸೋದು, ಜನರಲ್ಲಿ ತಪ್ಪು ಕಲ್ಪನೆ ಮೂಡುವಂತೆ ಮಾಡೋದು ಎಷ್ಟು ಸರಿ? ಚುನಾವಣೆ ಆಯೋಗ ಪದೇ ಪದೇ EVM ಹ್ಯಾಕ್ ಆರೋಪಕ್ಕೆ ಖಡಕ್ ಉತ್ತರ ಕೊಟ್ಟಿದೆ. ಆದರೆ ಕೆಲ ಪಕ್ಷಗಳಿಗೆ ಅದು ಪತ್ತೆ ಆಗ್ತಿಲ್ಲ. ಫ್ರೆಂಡ್ಸ್, ನೀವಿನ್ನು ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅಭಿಪ್ರಾಯ ತಿಳಿಸಿ. ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.